ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಮರಳುಗಾರಿಕೆ ನಡೀತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ಮನವಿ ನೀಡಿದರೂ ಕೂಡ ಯಾರೂ ಕೂಡ ಲಕ್ಷ್ಯ ಹಾಕಿಲ್ಲ. ಹೀಗಾಗಿ ಕನ್ನಡ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದವರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿ ನೀಡಿದ್ದಾರೆ. ಗಮನಿಸಬಹುದು, ಕಾರವಾರದ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ನಡೆಯುತ್ತಾ ಇರುವಂಥ ಅಕ್ರಮ ಮರಳುಗಾರಿಕೆ ಬಗ್ಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ರಾತ್ರಿ ವೇಳೆ ಬೇಕಾಬಿಟ್ಟಿಯಾಗಿ ಮರಳು ಕೂಡ ಗೋವಾ ಕಡೆಗೆ ಸಾಗಾಟ ಆಗ್ತಾಯಿದೆ ಎಂಬ ಆರೋಪವನ್ನು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಕಳೆದ ಹಲವು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಡವರಿಗೆ ಮರಳು ಬೇಕಂದರೆ ಸಿಗ್ತಾ ಇಲ್ಲ. ಹೀಗಾಗಿ ರಾಜಾರೋಷವಾಗಿ ನಡೀತಾ ಇರುವಂಥ ಅಕ್ರಮವಾಗಿ ಗೋವಾಕ್ಕೆ ಸಾಗಿಸುವಂಥ ಮರಳನ್ನು ತಡಿಬೇಕು ಮತ್ತು ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಬೇಕೆಂಬ ಒತ್ತಾಯವನ್ನು ಕನ್ನಡ ರಕ್ಷಣಾ ವೇದಿಕೆಯವರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ಈ ಬಗ್ಗೆ ರಕ್ಷಣಾ ವೇದಿಕೆ ಮುಖಂಡರನ್ನೇ ಮಾತಾಡ್ತೀನಿ. ಸರ್, ತಮ್ಮ ಆರೋಪ ಏನು? ಸರ್ ನೋಡಿ, ನಮ್ದು ಇಲ್ಲಿ ಮೊದಲನೇದಾಗಿ ನಮ್ಮ ಸ್ಥಳೀಯರಿಗೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾರವಾರದಲ್ಲಿ ಮರಳು ಕೊರತೆ ಇದೆ. ನಮ್ಮದೇ ಎಷ್ಟೋ ಕಟ್ಟಡ ಕಾರ್ಯಕ್ಕೆ ಎಷ್ಟೋ ಮರಳು ಕೊರತೆ ಇದೆ. ಆದರೂ ಕೂಡ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಬೇಕಾಬಿಟ್ಟು ಅನಧಿಕೃತವಾಗಿ ಗೋವಾಕ್ಕೆ ಮರಳನ್ನು ಸಾಗಿಸ್ತಾ ಇದ್ದಾರೆ. ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ, ದುಪ್ಪಟ್ಟು ರೇಟ್ ಸಿಗ್ತಾ ಇದೆ ಅಂತ ಗೋವಾಕ್ಕೆ ಸಾಗಿಸ್ತಾ ಇದ್ದಾರೆ. ಎರಡನೇದಾಗಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ನೋಡಿ, ಇದು ಕೂಡ ಮರಳು ಗಾಡಿನೇ ನೋಡಿ ಮುಂದೆ ಹೋಗ್ತಾ ಇರೋದು, ಹೌದಲ್ಲ. ಬೇಕಾಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಾಗಿಸ್ತಾ ಇದ್ದಾರೆ. ಇದನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಡೀಲಿಕ್ಕೆ ಮುಂದಾಗಿದೆ. ಭಾಳಷ್ಟು ಸಲ ನಾವು ಮನವಿ ಕೊಟ್ಟಿದ್ದೇವೆ ಸರ್, ಯಾವುದೇ ರೀತಿ ಅವರು ಕ್ರಮ ಕೈಗೊಳ್ಳಿಲ್ಲ. ಭಾಳಷ್ಟು ಸತಿ ಕೊಟ್ಟಿದ್ದೇವೆ, ಸಂಬಂಧಪಟ್ಟ ಇಲಾಖೆಯವರಿಗೆ ಕೊಟ್ಟಿದ್ದೆ, ಮತ್ತು ನಮ್ಮ ಪೊಲೀಸ್ ಇಲಾಖೆಯವರಿಗೆ, ಗ್ರಾಮೀಣ ಆಗಲಿ, ಶಹರ ಠಾಣೆ ಆಗಲಿ, ಚಿತ್ತಾಗೋಳ ಠಾಣೆ ಆಗಲಿ, ಪ್ರತಿಯೊಬ್ಬರಿಗೂ ನಾವು ಕೊಟ್ಟಿದ್ದೇವೆ. ಆದರೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಸರ್ ಅವರು. ಈಗ ಬಡವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಬಡವರಿಗೆ ಇಲ್ಲಿ ಉಸ್ಕ್ ಸಿಗ್ತಾ ಇಲ್ಲ ಸರ್. ಮನೆ ಕಟ್ಟುವುದಂದರೆ ತುಂಬ ತೊಂದರೆ ಆಗ್ತಾ ಇದೆ. ಅದೇ ಥರ ಸರ್ಕಾರಿ ಕೆಲಸಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಜಾಸ್ತಿ ದರ ಕೊಟ್ಟು ನಾವು ಇಲ್ಲಿ ಉಸ್ತು ಖರೀದಿ ಮಾಡಬೇಕಾಗತ್ತೆ. ಅದು ಗೋವಾದಲ್ಲಿ ಅವ್ರು ಜಾಸ್ತಿ ಅದೇ ರೇಟಲ್ಲಿ ದರದಲ್ಲಿ ನಮ್ಗೆ ಇಲ್ಲೇ ಹಾಕ್ತಾ ಇದ್ದಾರೆ ಅವರು. ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಏನು ಹೇಳ್ತೀರಿ ಈಗ ಮರಳುಗಾರಿಕೆ? ಏನು ಹೇಳ್ತೀರಿ? ಈ ಕೆಲಸ ಮಾಡ್ಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ಅದಕ್ಕೆ ಎಲ್ಲ ಈ ಕರ್ನಾಟಕದಲ್ಲಿ ಮರಳು ಹಾಕೋದು ಬಿಟ್ಟು ಹೊರಗೆ ಗೋವಾದಲ್ಲಿ ಹಾಕ್ತಿದ್ದಾರಲ್ಲ, ಅದೇ ಮರಳು ಕರ್ನಾಟಕದಲ್ಲಿ ಹಾಕಬೇಕಂತ, ಕಾರವಾರದಲ್ಲಿ ಹಾಕ್ಬೇಕಂತ ಇದು ಮಾಡ್ತಾಯಿದ್ವಿ ಸರ್. ಈಗ ಕಾರವಾರದಲ್ಲಿ ಕಾಳಿ ನದಿ ಎಸ್ಪೆಷಲಿ ಇರುವಂಥದ್ದು ಯಾವ್ಯಾವ ಭಾಗದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ? ಸರ್ ನೋಡಿ, ಈಗ ಸ್ಪೆಷಲ್ ಆಗಿ ನಡೆಯೋದಂದರೆ ಇಲ್ಲಿ ಮುಖ್ಯವಾಗಿ ಸುಂಕೇರಿ ಮತ್ತು ಗ್ರಾಮೀಣ ಪ್ರದೇಶವಾದ ಮಾಜಾಳಿ, ಕಿನ್ನರ್, ಹೊಟೆಗಾಳಿ, ಕದ್ರ, ಉಳ್ಗ, ಹಳಗ, ಹಣಕೋಣ್, ಹಳಗೇಜೂಗ್, ಕಣಸ್ಗಿರಿ ಇಷ್ಟೆಲ್ಲ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಆಗ್ತಾ ಇದೆ. ಈಗ ಮೈಸೂರು ಜಿಲ್ಲೆ ಆಫೀಸು ಕೂಡ ಇದ್ದಾರೆ, ಅಧಿಕಾರಿಗಳು ಕೂಡ ಇದ್ದಾರೆ. ಅಷ್ಟಿದ್ರೂ ಕೂಡ ಯಾಕಾಗಿ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ? ಸರ್, ನಮಗೆ ತಿಳಿದ ಪ್ರಕಾರ ಇವರಿಗೆ ಯಾವುದೋ ಒಂದು ಕಾಣದ ಕೈಗಳ ಒತ್ತಡ ಇದೆ ಅಂತ ಹೇಳ್ಕೊಂಡು ಕಂಡು ಬರ್ತಾ ಇದೆ. ನೋಡಿ, ಹೊನ್ನಾವರದಲ್ಲೆಲ್ಲ ಅವರು ಹೋಗ್ಕೊಂಡು ರೇಡ್ ಹೊಡಿತಾ ಇದ್ದಾರೆ. ಕಚೇರಿ ಇರೋದು ನಮ್ಮ ಕಾರವಾರದಲ್ಲಿ. ಅವರು ಕಚೇರಿ ಎದುರುಗಡೆಯಿಂದ ಭಾಳಷ್ಟು ಮರಳುಗಾಡು ಹಾದು ಹೋಗ್ತಾ ಇವೆ. ಮನ್ಸು ಮಾಡಿದ್ರೆ ತಡಿಬೋದು. ಅವರು ಹೋಗಿ ರೇಡ್ ಹೊಡಿಬೇಕು, ಇನ್ಫಾರ್ಮೇಷನ್ ಕೊಡಬೇಕಂತಿಲ್ಲ ಸರ್. ಅವ್ರು ಹೊರಗಡೆ ನಿಂತರೇ ಹಿಡಿಬೋದು, ಆದರೆ ಹಿಡಿತಾ ಇಲ್ಲ. ಯಾಕೆ ಹಿಡಿತಾ ಇಲ್ಲ, ಏನು ಒತ್ತಡ, ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈ ರೀತಿ ಮುಂದಾದ್ರೆ ನಾವು ಹೋರಾಟ ಅಂತೂ ಅನಿವಾರ್ಯನೇ ಅಂತ. ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ ಸರ್? ನೋಡಿ, ನಾವು DC ಆಫೀಸ್ ಎದುರುಗಡೆ ಉಪವಾಸ ಸತ್ಯಾಗ್ರಹನೋ ಅಥವಾ ಅಹೋರಾತ್ರಿ ಧರಣಿನೋ ಯಾವ್ದಾರು ಒಂದು ಧರಣಿ ಇಟ್ಕೊಂಡು ಗಡಿ ಭಾಗ ತಡೆದು ಹೋರಾಟ ಮಾಡಬೇಕಂತ ಹೇಳ್ಕೊಂಡು ನಾವು ವಿಚಾರ ಮಾಡಿದ್ದೇವೆ. ಮುಂದೊಂದು ದಿನಗಳಲ್ಲಿ ಇದನ್ನು ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತೇವೆ. ಇವಿಷ್ಟು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾತು. ಒಟ್ಟಿನಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತುವಂಥ ಒಂದು ಚಟುವಟಿಕೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಡೆಯಲು ವಿಫಲರಾಗಿದ್ದಾರೆ. ಹೀಗಾಗಿ ನಾವೀಗ ಜಿಲ್ಲಾಧಿಕಾರಿಗಳಿಗೆ ಮನವಿ ನೋಡಿದರೆ ಇನ್ನು ಕೆಲವೇ ದಿನಗಳಲ್ಲಿ ಅಕ್ರಮ ಚಟುವಟಿಕೆಯನ್ನು ತಡೆದು ಉತ್ತರ ಕನ್ನಡ ಜಿಲ್ಲೆಯ ಸಾಮಾನ್ಯ ಜನರಿಗೆ ಸಿಗಬೇಕಾದಂಥ ಮರಳುಗಳನ್ನು ವ್ಯವಸ್ಥೆ ಮಾಡಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕೆಂಬ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಮರಳುಗಾರಿಕೆ ನಡೀತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ಮನವಿ ನೀಡಿದರೂ ಕೂಡ ಯಾರೂ ಕೂಡ ಲಕ್ಷ್ಯ ಹಾಕಿಲ್ಲ. ಹೀಗಾಗಿ ಕನ್ನಡ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದವರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿ ನೀಡಿದ್ದಾರೆ. ಗಮನಿಸಬಹುದು, ಕಾರವಾರದ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ನಡೆಯುತ್ತಾ ಇರುವಂಥ ಅಕ್ರಮ ಮರಳುಗಾರಿಕೆ ಬಗ್ಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ರಾತ್ರಿ ವೇಳೆ ಬೇಕಾಬಿಟ್ಟಿಯಾಗಿ ಮರಳು ಕೂಡ ಗೋವಾ ಕಡೆಗೆ ಸಾಗಾಟ ಆಗ್ತಾಯಿದೆ ಎಂಬ ಆರೋಪವನ್ನು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಕಳೆದ ಹಲವು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಡವರಿಗೆ ಮರಳು ಬೇಕಂದರೆ ಸಿಗ್ತಾ ಇಲ್ಲ. ಹೀಗಾಗಿ ರಾಜಾರೋಷವಾಗಿ ನಡೀತಾ ಇರುವಂಥ ಅಕ್ರಮವಾಗಿ ಗೋವಾಕ್ಕೆ ಸಾಗಿಸುವಂಥ ಮರಳನ್ನು ತಡಿಬೇಕು ಮತ್ತು ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಬೇಕೆಂಬ ಒತ್ತಾಯವನ್ನು ಕನ್ನಡ ರಕ್ಷಣಾ ವೇದಿಕೆಯವರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ಈ ಬಗ್ಗೆ ರಕ್ಷಣಾ ವೇದಿಕೆ ಮುಖಂಡರನ್ನೇ ಮಾತಾಡ್ತೀನಿ. ಸರ್, ತಮ್ಮ ಆರೋಪ ಏನು? ಸರ್ ನೋಡಿ, ನಮ್ದು ಇಲ್ಲಿ ಮೊದಲನೇದಾಗಿ ನಮ್ಮ ಸ್ಥಳೀಯರಿಗೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾರವಾರದಲ್ಲಿ ಮರಳು ಕೊರತೆ ಇದೆ.
ನಮ್ಮದೇ ಎಷ್ಟೋ ಕಟ್ಟಡ ಕಾರ್ಯಕ್ಕೆ ಎಷ್ಟೋ ಮರಳು ಕೊರತೆ ಇದೆ. ಆದರೂ ಕೂಡ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಬೇಕಾಬಿಟ್ಟು ಅನಧಿಕೃತವಾಗಿ ಗೋವಾಕ್ಕೆ ಮರಳನ್ನು ಸಾಗಿಸ್ತಾ ಇದ್ದಾರೆ. ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ, ದುಪ್ಪಟ್ಟು ರೇಟ್ ಸಿಗ್ತಾ ಇದೆ ಅಂತ ಗೋವಾಕ್ಕೆ ಸಾಗಿಸ್ತಾ ಇದ್ದಾರೆ. ಎರಡನೇದಾಗಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ನೋಡಿ, ಇದು ಕೂಡ ಮರಳು ಗಾಡಿನೇ ನೋಡಿ ಮುಂದೆ ಹೋಗ್ತಾ ಇರೋದು, ಹೌದಲ್ಲ. ಬೇಕಾಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಾಗಿಸ್ತಾ ಇದ್ದಾರೆ. ಇದನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಡೀಲಿಕ್ಕೆ ಮುಂದಾಗಿದೆ. ಭಾಳಷ್ಟು ಸಲ ನಾವು ಮನವಿ ಕೊಟ್ಟಿದ್ದೇವೆ ಸರ್, ಯಾವುದೇ ರೀತಿ ಅವರು ಕ್ರಮ ಕೈಗೊಳ್ಳಿಲ್ಲ. ಭಾಳಷ್ಟು ಸತಿ ಕೊಟ್ಟಿದ್ದೇವೆ, ಸಂಬಂಧಪಟ್ಟ ಇಲಾಖೆಯವರಿಗೆ ಕೊಟ್ಟಿದ್ದೆ, ಮತ್ತು ನಮ್ಮ ಪೊಲೀಸ್ ಇಲಾಖೆಯವರಿಗೆ, ಗ್ರಾಮೀಣ ಆಗಲಿ, ಶಹರ ಠಾಣೆ ಆಗಲಿ, ಚಿತ್ತಾಗೋಳ ಠಾಣೆ ಆಗಲಿ, ಪ್ರತಿಯೊಬ್ಬರಿಗೂ ನಾವು ಕೊಟ್ಟಿದ್ದೇವೆ. ಆದರೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಸರ್ ಅವರು. ಈಗ ಬಡವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಬಡವರಿಗೆ ಇಲ್ಲಿ ಉಸ್ಕ್ ಸಿಗ್ತಾ ಇಲ್ಲ ಸರ್. ಮನೆ ಕಟ್ಟುವುದಂದರೆ ತುಂಬ ತೊಂದರೆ ಆಗ್ತಾ ಇದೆ. ಅದೇ ಥರ ಸರ್ಕಾರಿ ಕೆಲಸಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಜಾಸ್ತಿ ದರ ಕೊಟ್ಟು ನಾವು ಇಲ್ಲಿ ವಸ್ತು ಖರೀದಿ ಮಾಡಬೇಕಾಗತ್ತೆ. ಅದು ಗೋವಾದಲ್ಲಿ ಅವ್ರು ಜಾಸ್ತಿ ಅದೇ ರೇಟಲ್ಲಿ ದರದಲ್ಲಿ ನಮ್ಗೆ ಇಲ್ಲೇ ಹಾಕ್ತಾ ಇದ್ದಾರೆ ಅವರು. ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಏನು ಹೇಳ್ತೀರಿ ಈಗ ಮರಳುಗಾರಿಕೆ ಏನು ಹೇಳ್ತೀರಿ? ಈ ಕೆಲಸ ಮಾಡ್ಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ಅದಕ್ಕೆ ಎಲ್ಲ ಈ ಕರ್ನಾಟಕದಲ್ಲಿ ಮರಳು ಹಾಕೋದು ಬಿಟ್ಟು ಹೊರಗೆ ಗೋವಾದಲ್ಲಿ ಹಾಕ್ತಿದ್ದಾರಲ್ಲ, ಅದೇ ಮರಳು ಕರ್ನಾಟಕದಲ್ಲಿ ಹಾಕಬೇಕಂತ, ಕಾರವಾರದಲ್ಲಿ ಹಾಕ್ಬೇಕಂತ ಇದು ಮಾಡ್ತಾಯಿದ್ವಿ. ಕಾರವಾರದಲ್ಲಿ ಕಾಳಿ ನದಿ ಎಸ್ಪೆಷಲಿ ಇರುವಂಥದ್ದು ಯಾವ್ಯಾವ ಭಾಗದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ? ಸರ್ ನೋಡಿ, ಈಗ ಸ್ಪೆಷಲ್ ಆಗಿ ನಡೆಯೋದಂದರೆ ಇಲ್ಲಿ ಮುಖ್ಯವಾಗಿ ಸುಂಕೇರಿ ಮತ್ತು ಗ್ರಾಮೀಣ ಪ್ರದೇಶವಾದ ಮಾಜಾಳಿ, ಕಿನ್ನರ್, ಹೊಟೆಗಾಳಿ, ಕದ್ರ, ಉಳ್ಗ, ಹಳಗ, ಹಣಕೋಣ್, ಹಳಗೇಜೂಗ್, ಕಣಸ್ಗಿರಿ ಇಷ್ಟೆಲ್ಲ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಆಗ್ತಾ ಇದೆ. ಈಗ ಮೈಸೂರು ಜಿಯೋಲಜಿ ಆಫೀಸು ಕೂಡ ಇದ್ದಾರೆ, ಅಧಿಕಾರಿಗಳು ಕೂಡ ಇದ್ದಾರೆ. ಅಷ್ಟಿದ್ರೂ ಕೂಡ ಯಾಕಾಗಿ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ? ಸರ್, ನಮಗೆ ತಿಳಿದ ಪ್ರಕಾರ ಇವರಿಗೆ ಯಾವುದೋ ಒಂದು ಕಾಣದ ಕೈಗಳ ಒತ್ತಡ ಇದೆ ಅಂತ ಹೇಳ್ಕೊಂಡು ಕಂಡು ಬರ್ತಾ ಇದೆ. ನೋಡಿ, ಹೊನ್ನಾವರದಲ್ಲೆಲ್ಲ ಅವರು ಹೋಗ್ಕೊಂಡು ರೇಡ್ ಹೊಡಿತಾ ಇದ್ದಾರೆ. ಕಚೇರಿ ಇರೋದು ನಮ್ಮ ಕಾರವಾರದಲ್ಲಿ. ಅವರು ಕಚೇರಿ ಎದುರುಗಡೆಯಿಂದ ಭಾಳಷ್ಟು ಮರಳುಗಾಡು ಹಾದು ಹೋಗ್ತಾ ಇವೆ. ಮನ್ಸು ಮಾಡಿದ್ರೆ ತಡಿಬೋದು. ಅವರು ಹೋಗಿ ರೇಡ್ ಹೊಡಿಬೇಕು, ಇನ್ಫಾರ್ಮೇಷನ್ ಕೊಡಬೇಕಂತಿಲ್ಲ ಸರ್. ಅವ್ರು ಹೊರಗಡೆ ನಿಂತರೇ ಹಿಡಿಬೋದು, ಆದರೆ ಹಿಡಿತಾ ಇಲ್ಲ. ಯಾಕೆ ಹಿಡಿತಾ ಇಲ್ಲ, ಏನು ಒತ್ತಡ, ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈ ರೀತಿ ಮುಂದಾದರೆ ನಾವು ಹೋರಾಟ ಅಂತೂ ಅನಿವಾರ್ಯನೇ ಅಂತ. ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ ಸರ್? ನೋಡಿ, ನಾವು DC ಆಫೀಸ್ ಎದುರುಗಡೆ ಉಪವಾಸ ಸತ್ಯಾಗ್ರಹನೋ ಅಥವಾ ಅಹೋರಾತ್ರಿ ಧರಣಿನೋ ಯಾವ್ದಾರು ಒಂದು ಧರಣಿ ಇಟ್ಕೊಂಡು ಗಡಿ ಭಾಗ ತಡೆದು ಹೋರಾಟ ಮಾಡಬೇಕಂತ ಹೇಳ್ಕೊಂಡು ನಾವು ವಿಚಾರ ಮಾಡಿದ್ದೇವೆ. ಮುಂದೊಂದು ದಿನಗಳಲ್ಲಿ ಇದನ್ನು ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತೇವೆ. ಇವಿಷ್ಟು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರುಗಳು ಮತ್ತು ಒಟ್ಟಿನಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತುವಂಥ ಒಂದು ಚಟುವಟಿಕೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಡೆಯಲು ವಿಫಲರಾಗಿದ್ದಾರೆ. ಹೀಗಾಗಿ ನಾವೀಗ ಜಿಲ್ಲಾಧಿಕಾರಿಗಳಿಗೆ ಮನವಿ ನೋಡಿದರೆ ಇನ್ನು ಕೆಲವೇ ದಿನಗಳಲ್ಲಿ ಅಕ್ರಮ ಚಟುವಟಿಕೆಯನ್ನು ತಡೆದು ಉತ್ತರ ಕನ್ನಡ ಜಿಲ್ಲೆಯ ಸಾಮಾನ್ಯ ಜನರಿಗೆ ಸಿಗಬೇಕಾದಂಥ ಮರಳುಗನ್ನು ವ್ಯವಸ್ಥೆ ಮಾಡಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕೆಂಬ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.